Hi guys, good morning. Welcome to my new blog. ಇವತ್ತು ನಾವು ಆಕ್ಚುಲಿ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಹ್ಮ್ ಅದು ನೋಡ್ಬೇಕು ಹೇಗಿದೆ ಅಂತ. ಐಲ್ಯಾಂಡ್ ಅಂತೆ ನನಗೆ ಹತ್ರ ಐಡಿಯಾ ಇಲ್ಲ. ಒಂದು ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಎಲ್ಲ ತುಂಬಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ನೋಡೋಣ ಐಲ್ಯಾಂಡ್ ಅಲ್ಲಿ ಏನೇನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡ, ಲೆಟ್ಸ್ ಗೋ. Electrifying energy. ಸೊ ಗೈಸ್, ನಿಮ್ಗೆ ಥೈಲ್ಯಾಂಡ್ ಊಟದೆಲ್ಲ ತೋರಿಸಿರಲ್ಲ. ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ, ಏನ್ ಮಾಡ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಹಾಕಿರ್ತಾರೆ. ಫಾರಿನ್ಸ್ ಎಲ್ಲ ಬಂದಿರ್ತಾರ. ಅಗೇನ್ ಅವ್ರದ್ದು ಡಿಫ್ರೆಂಟ್ ಇದೆ, ನಮ್ದು ಅದಕ್ಕೆ ಊಟ ನೋಡಿ. ಇದು ಬ್ರೇಕ್ಫಾಸ್ಟ್. ಇದು ಉಪ್ಪಿಟ್ಟು, ಸೌತೆಕಾಯಿ, ಪೊಟೆಟೊ ಮತ್ತೆ ಇದು ಫ್ರೂಟ್ಸ್. ಸೊ ಇಷ್ಟು ನಮ್ದು ಬ್ರೇಕ್ಫಾಸ್ಟ್. ಇದು ಈ ತರ ಇದೆ. ಸೊ ಎಲ್ರು ಕೂತಿದ್ದಾರೆ ಬ್ರೇಕ್ಫಾಸ್ಟ್ಗೆ. ನಾನು ತಿಂತಾ ಇದೀನಿ. ಮತ್ತೆ ಬೇರೆ ನಮ್ಗೆ ಸೆಟ್ ಆಗಲ್ಲ. ಸೊ ಡೈಲಿ ಇದೇ ತರ ತಿಂತಾ ಇದ್ರು, ಫ್ರೂಟ್ಸ್, ವೆಜ್, ಬಿಟ್ಟು ಪೂರಿ. ಸರಿ, ಇಲ್ಲಿ ಯಾವ ತರ ಎಲ್ಲ ಇದೆ ಅಂತ ಇಲ್ಲಿ ಆಕ್ಚುಲಿ ನೋಡಿ. ಇದು ಫುಡ್ ಇದು ಬಫೆ ಇದು ಹಿಂಗ್ ಮಾಡಿದ್ದಾರೆ. ಬಫೆ ನಾರ್ಮಲ್ ಸ್ವೀಟ್ಸ್ ಎಲ್ಲ ಇದೆ. ಸ್ವೀಟ್ಸ್, ಬೇಕ್ರಿ ಇದೆಲ್ಲ ಬರುತ್ತೆ. ಬ್ರೆಡ್, ಇದೆಲ್ಲ ಚಿಕನ್ಸ್ ಇದೆಲ್ಲ ಇದೆ. ವೆಜಿಟೇಬಲ್ ಯಾವುದೇನೋ ಚಿಕನ್ ಇದೆ, ಅದು ಒಂಥರ ಇದೆ, ಅದನ್ನ ತಿಂದಿಲ್ಲ. ಸಾಸಸ್ ಇದೆಲ್ಲ ಇದೆಲ್ಲ ಯಾವ್ದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಅದೆಲ್ಲ ಯಾವ್ದು ತಿಂದಿಲ್ಲ ನಾನು. ಸೊ ಮತ್ತೆ ಇಲ್ಲಿ ವೆಜಿಟೇಬಲ್ಸ್ ಇದೆಲ್ಲ ಇದೆ, ಹಾಕಿದ್ದಾರೆ. ವೆಜಿಟೇಬಲ್, ಫ್ರೂಟ್ಸ್ ಎಲ್ಲ ಆದ್ರೆ ಮಾಡಿಕೊಡ್ತೀವಿ. ಆಕ್ಚುಲಿ ನಾನ್ ತಗೊಂಡಿದ್ದು ಇದು ಇವತ್ತು. ನಾನು ಇದು ತಗೊಂಡಿದ್ದೆ. ಆಮೇಲೆ ಇಡ್ಲಿ, ಬಾಯ್ಲ್ಡ್ ಎಗ್ ಇದೆ, ಪೊಟೆಟೊ. ನಾನು ಇದು ತಗೊಂಡೆ, ಪೊಟೆಟೊ. ಇದೆಲ್ಲ ಚಿಕನ್ ಅವ್ರ ತರ ಇದೆ. ಇದು ಅವ್ರದ್ದು ರೆಸಿಪಿ. ಇದು ಮೂವಿಲೆಲ್ಲ ನೋಡಿ ಏನಂತ ಗೊತ್ತಿದೆ. ಚಿಕನ್ ಸಾಸಿಡ್ ಅಂತೆ, ಚಿಕನ್ ಸಾಸಿಡ್. ಅದೇನು ತಗೊಂಡಿದ್ದೆ, ಅದನ್ನು ತಗೊಂಡಿದ್ದೆ. ಸೊ ಇದು ಕಾಫಿ ಇದೆಲ್ಲ ಹಾಕಿದ್ದಾರೆ ನೋಡಿ. ಏನಾದ್ರು ಚಾಟ್ಸ್ ಎಲ್ಲ ಬೇಕು ಅಂದ್ರೆ ಕಾಫಿ ಜ್ಯೂಸ್. ಸೊ ಫ್ರೂಟ್ಸ್ ನೋಡಿ, ಇಷ್ಟಿಷ್ಟು ದೊಡ್ಡದು ಕಟ್ ಮಾಡಿದ್ದಾರೆ. ಇದು ಫ್ರೂಟ್ಸ್ ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿದ್ದಾರೆ. ಫ್ರೂಟ್ಸ್ ಇದು. ಸೊ ಇದೇ ರೆಸ್ಟೋರೆಂಟ್. ಇಲ್ಲಿ ನಾವು ಆಕ್ಚುಲಿ ತಿಂಡಿ ಮಾಡಿರೋದು. ಫಸ್ಟ್ ತಿಂಡಿ ಎಲ್ಲ ಇಲ್ಲೇ ಮಾಡಿದ್ದು, ಎವ್ರಿ ಡೇ ಇಲ್ಲೇ ಆಗ್ತಿದೆ. ಇದೇ ಹೋಟೆಲ್ ನಾವು ಸ್ಟೇ ಮಾಡಿದ್ದು. ಸೊ ತಿಂಡಿ ನಮ್ಗೆ ಇಲ್ಲೇ ಆಗಿದೆ. ಚೆನ್ನಾಗಿದೆ ರೆಸ್ಟೋರೆಂಟ್. ವೆರಿ ನೈಸ್. ಸೊ ಯುರೋಪಿಯನ್ಸ್ ಬರ್ತಾರೆ, ಬೇರೆ ಬೇರೆ ಕಂಟ್ರಿಯಿಂದೆಲ್ಲ ಫಾರಿನರ್ಸ್ ಬರ್ತಾರೆ. ಆಮೇಲೆ ಜಪಾನೀಸ್ ತುಂಬಾ ಇದ್ದಾರೆ. ಜಪಾನೀಸ್ ಅವ್ರು ತುಂಬಾ ಇದ್ದಾರೆ. ನೋಡಿ, ಜ್ಯೂಸ್ ಕುಡಿತಾರೆ. ಯಾವ್ದು ಜ್ಯೂಸ್ ಕುಡಿದ್ರು? ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲ ಗೋವಾ ಜ್ಯೂಸೇ ಕುಡಿತಾ ಇದ್ರು, ಅಂದ್ರೆ ಪೇರ್ಲೆಂಡ್ ಜ್ಯೂಸ್. ಸೊ ತುಂಬಾ ಚೆನ್ನಾಗಿದೆ ಅದು. ಬಿಟ್ರೆ ಬಾಕಿ ಎಲ್ಲ ಫ್ಲೇವರ್ಡ್ ಅನ್ಸುತ್ತೆ ನಂಗೆ. ಸೊ ನಾವ್ ಆಮೇಲೆ ಏನೋ ತಿಂದ್ವಿ ಅಂದ್ರೆ ಇಲ್ಲಿಂದ ಹೊರಗಡೆ. ಹಾಯ್ ಮಾಡಿ. ಆಯ್ತಾ, ತಿಂಡಿ ಆಯ್ತಾ? ಇವನು ಕುಡಿತಾ ಇದ್ದಾನೆ ಗೋವಾ ಜ್ಯೂಸ್. ಅವನು ಪೇರ್ಲೆಕಾಯಿ ಜ್ಯೂಸ್ ಕುಡಿತಾನೆ. ಅದೊಂದೇ ಚೆನ್ನಾಗಿ ಕಾಣಿಸ್ತಿದೆ ನಂಗೆ. ಸೊ ಅಗೇನ್ ನಾವು ಬಂದಿದ್ದು ಇಲ್ಲಿಗೆ. ಇದು ಸಾಂಬಾರ್ ಅಂತ, ಸಾಂಬಾರು. ಅಗೇನ್ ಇದು ಒಂಥರ ಮಾಡಿದ್ದಾರೆ. ಇದು ಉಪ್ಪಿಟ್ಟು. ಸೊ ನಾನು ಇದನ್ನ ತಿಂದೆ, ಉಪ್ಪಿಟ್ಟು. ಬ್ರೆಡ್, ಪಕೋಡ, ಪೂರಿ. ಸೊ ಇಷ್ಟೇ ಇರೋದು. ಆಕ್ಚುಲಿ ನಾನು ಇದನ್ನೇ ತಿಂದಿದ್ದು, ಉಪ್ಪಿಟ್ಟು ಮತ್ತೆ ಪೂರಿ ತಗೊಂಡಿಲ್ಲ. ನಾನು ನಿನ್ನೆ ಪೂರಿ ತಿಂದೆ. ಆಮೇಲೆ ಇಲ್ಲಿ ದೋಸೆನೂ ಮಾಡ್ತಾರೆ. ದೋಸೆ ಮತ್ತೆ ಆಮ್ಲೆಟ್ ಬೇಕಂದ್ರೆ ಆಮ್ಲೆಟ್ ಮಾಡ್ತಾರೆ. So ನೋಡಿ. ಸೊ ಇಸ್ ಮೇಕಿಂಗ್ ದೋಸಾ, ರೈಟ್? Say hi. Hi. Yeah. This is special or you're just you making it? This is special for Thai? Special. Thai. What's the name there? Yeah. Dosa is same dish in Yeah. India. Okay. ಆಕ್ಚುಲಿ ನಾನು ನಿಮ್ಗೆ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದೆ, ಇಲ್ಲಾಂದ್ರೆ ಮೇನ್ಲಿ ಪ್ಲೇಸಸ್ ನೋಡ್ದಾಗ್ತಿದೆ ಅಂತ. ಮತ್ತೆ ಇದು ಪಟ್ಟಾಯ. ಪಟ್ಟಾಯ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದೂರದಿಂದ ನಮ್ಗೆ ಕಾಣಿಸ್ತಾ ಇತ್ತು ಪಟ್ಟಾಯ ಸಿಟಿ ಅಂತ. ಸೊ ನಾವು ಇವಾಗ ಇಲ್ಲೇ ಬಂದಿದ್ದೀವಿ. ಇದೆ ಬೋಟಿಂಗ್. ಇಲ್ಲೇ ಬಂದಿದ್ದೀವಿ ನಾವು ಮೇನ್ಲಿ ಅಂದ್ರೆ ಬೋಟಿಂಗ್ ಇದಕ್ಕೆ.
ಇವಾಗ ಬೋಟ್ ರೈಡ್ ಮಾಡೋ ಬೋಟಿಂಗ್ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಸೊ ಒಂದು ಐಲ್ಯಾಂಡ್ಗೆ ಅಲ್ಲಿ ಏನಿದೆ ಐಲ್ಯಾಂಡ್ ಅಲ್ಲಿ ನೋಡೋಣ. ನಾನು ನಿಮ್ಗೆ ತೋರಿಸ್ತೀನಿ, ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಹೇಳಿದ್ದೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ. ಸೊ ಹಾಗೆ ಇವತ್ತು ನಮ್ಗೆ ಐಲ್ಯಾಂಡ್ ಹೋಗ್ಬೇಕಿದೆ, ಹೋಗೋಣ. ನಿಮ್ಗೆ ತೋರ್ಸ್ಬೇಕಂತಿದೆ ಅಂದ್ರೆ ನಾನು ನಿಮ್ ಬೋಟ್ ಎಲ್ಲ ದೂರಿಂದ ಬೀಚಿಂದೆಲ್ಲ ತೋರಿಸ್ತಿದ್ದಲ್ಲ, ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಂದ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಂದ ನೋಡಿ, ಎಷ್ಟೊಂದಿದೆ ಬೋಟ್ಗಳು. ಇದೆಲ್ಲ ಸ್ಪೀಡ್ ಬೋಟ್ಗಳು ಇದು. ಸೊ ಇಲ್ಲಿಂದ ಇದೆ ಇಷ್ಟೊಂದಿದೆ ನೋಡಿದ್ರಲ್ಲ. ಈ ತರ ಬೋಟ್ ನಮ್ ಕಡೆ ಎಲ್ಲ ಸಿಗಲ್ಲ, ಮುಂಬೈಲಿ ಈ ಕಡೆ ಎಲ್ಲ ಸಿಗುತ್ತೆ ಟೂರಿಸ್ಟ್ ಪ್ಲೇಸ್ ಅಲ್ಲೆಲ್ಲ. ಬಟ್ ಇದು ನೋಡಿ ಹೇಗಿದೆ ಸಿಟಿ ಅಂತ, ಸೂಪರ್ ಆಗಿದೆ, ನೈಸ್ ಅಪ್ಪ. ಸೊ ಕ್ಯಾಬ್ ಕೂಡ ತಗೊಂಡ್ವಿ, $40 3 ಜನ ಕ್ಯಾಬ್ ತಗೊಂಡ್ವಿ. 50 ಹೇಳಿದ್ರು, ಡಿಸ್ಕೌಂಟ್ ಮಾಡಿ 40 ತಗೊಂಡ್ವಿ ಲಾಸ್ಟ್ಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಅದಕ್ಕೇನೆ ಹಾಸ್ಟೆಲ್ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಐಲ್ಯಾಂಡ್ಗೆ ಹೋಗೋದ್ರಿಂದ ಸ್ವಲ್ಪ ಸೇಫ್ ಆಗ್ಲಿ ಅಂತ ನೋಡಿ. ಇದು ವಾಕಿಂಗ್ ಸ್ಟ್ರೀಟ್ ಅಲ್ಲ, ಇದು ಬ್ರಿಡ್ಜ್ ಇದೆ, ಅದನ್ನ ಹೋಗ್ಲಿಕ್ಕೆ ಕೂಲ್ ಆಗಿದೆ. ಹೆಂಗ್ ಕಾಣಿಸುತ್ತೆ ಪಟ್ಟ. ಸೊ ಇವತ್ತಿನ ನಮ್ಮ ಜರ್ನಿ ಐಲ್ಯಾಂಡ್ಗೆ ಸಂಜೆ ತನಕ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಸಂಜೆ ತನಕ ಇದೆಂತ ಗೊತ್ತಿಲ್ಲ, ಆಫ್ಟರ್ನೂನ್ ತನಕ ಹೇಳಿದ್ದಾರೆ. ಸೊ ಈ ತರ ಇದೆ ನೋಡಿ, ಸಖತ್ತಾಗಿದೆ ಫೋರ್ಟ್ಸ್ ಎಲ್ಲ. ಸೊ ವೆರಿ ನೈಸ್, ಚೆನ್ನಾಗಿದೆ. ಸೊ ನೋಡಿ ಬೋಟ್ಸ್ ಎಲ್ಲ. ಆಕ್ಚುಲಿ ನಮ್ದೊಂದು ಟೀಮ್ ಇದೇ ಬೋಟಲ್ಲಿ ಹೋಗಿದೆ. ಸೊ ನಾವು ಈಗ ಇನ್ನೊಂದು ಬೋಟಲ್ಲಿ ಹೋಗ್ತಾ ಇದೀವಿ. ಸೊ ಈ ತರ ಚಿಕ್ಕ ಚಿಕ್ಕ ಕ್ರೂಸ್ ತರ ಇದೆ, ಬೋಟ್ ತರ. ನೋಡೋಣ ಹೆಂಗಾಗುತ್ತೆ. ಸೊ ನಾವು ಈ ಬೋಟಲ್ಲಿ ಇದೀವಿ, ಇದು ನಮ್ದು ಬೋಟ್. ಸೊ ಗೈಸ್ ಇದೇ ಬೋಟ್, ನಮ್ ಬೋಟು. ಇದೇ ನಮ್ ಬೋಟ್, ಇದೇ ಬೋಟ್ ನಮ್ದು. ಈ ಬೋಟಲ್ಲಿ ನಾವು ಹೋಗ್ತಾ ಇದೀವಿ. ಸೊ ಇದೇ ಬೋಟು, ಈ ಬೋಟಲ್ಲಿ ನಮ್ಮ ಈಗ ಐಲ್ಯಾಂಡ್ ಪಯಣ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಇನ್ನೊಂದು ಬೋಟ್ ಮೇಲೆ ಬಂದು ನಿಲ್ಸಿದೆ. ಇಲ್ಲಿ ನಾವು ಇಳಿತಾ ಇದೀವಿ ಈಗ. ಸ್ಟಾಪ್ ಮಾಡಿದ್ದಾರೆ, ಏನಂತ ಎಲ್ಲ ತೋರಿಸ್ತೀನಿ ನಾನು. ವೇಟ್, ಸಿಟಿ ಸೂಪರ್ ಆಗಿ. ಓ ಮೈ ಗಾಡ್, ಬೋಟ್ ಫುಲ್ ಅಲ್ಲಾಡ್ತಾ ಇದೆ. ಸ್ಪೀಡ್ ಸೊ ಇಲ್ಲಿ ಲ್ಯಾಂಡ್ ತರ ಇದೆ, ಬೋಟಿಂಗ್ ತರ ಇದೆ. ಇದೆಲ್ಲ ಗೈಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂಡರ್ ವಾಟರ್ ಬನಾನಾ ರೈಡು, ಅಂಡರ್ ವಾಟರ್ ಸ್ಕೂಬಾ ಡೈವಿಂಗು. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಸೊ ಇಲ್ಲಿ ನೋಡೋಣ ಏನ್ ಹೇಳ್ತಾರೆ, ನೋಡೋಣ, ಕೇಳೋಣ ಏನ್ ಹೇಳ್ತಾರ. ಆಯ್ತಾ, ಎಲ್ಲ ಕೂತ್ಕೊಂಡಿದೀವಿ, ನೋಡೋಣ. ಗಾಯ್ಸ್ ಇದೇ ಗಾಯ್ಸ್ ಪ್ಯಾರಾಗ್ಲೈಡಿಂಗ್ ಅಂದರೆ ಇದೇನೆ. ಸೊ ನಾನು ಇದನ್ನ ಫಸ್ಟ್ ಟೈಮ್ ಮಾಡೋದು ನನ್ನ ಲೈಫಲ್ಲಿ. ಸೊ ಅದು ಒಳ್ಳೆ ಟೈಮಿಂಗು. ಆ್ಯಕ್ಚುಲಿ ನಾನು ಇದನ್ನು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಎಲ್ಲ ಡಿಸೈಡ್ ಮಾಡಿದ್ಮೇಲೆ ಇದೊಂದು ಸರಿ ಮಾಡೋಣ, ಏನು ಬೇಕಾರಾಗಲಿ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಅದು ಮಾಡಿದಾಗ ಅದರದ್ದು ಫೀಲಿಂಗೇ ಬೇರೆನೇ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ಯಾಕಂದರೆ ಮುರುಡೇಶ್ವರ, ಗೋವಾ, ಎಲ್ಲ ಕಡೆ ಇದೆ ಇದು ನಮ್ಮ ಕಡೆ. ಸೊ ಅಲ್ಲೇ ಮಾಡಿದ್ರೆ ಆಯ್ತು, ಅಲ್ಲೇ ಮಾಡಿಲ್ಲ. ಮತ್ತು ಇಷ್ಟು ದೇಶ ಬಿಟ್ಟು ದೇಶ ಹೋಗಿದ್ವಿ.
ಇದನ್ನು ಮಾಡಿಲ್ಲ ಅಂದರೆ ಹೇಗೆ ಅಂತೇಳಿ ಅದನ್ನು ಮಾಡಿದಾಗ ನನಗೆ ಫೀಲ್ ಆಯ್ತು ಗೈಸ್. ತುಂಬ ಖುಷಿ ಆಯ್ತು ನನಗೆ. ನೋಡಿ, ನಾನು ಅದನ್ನು ಡಾನ್ಸ್ ಮಾಡ್ಕೊತ ಬಂದೆ, ಕುಣ್ಕೊಂಡು ಹಾಡು ಹೇಳ್ಕೊಂತ ಬಂದೆ. ಕ್ಯಾಮ್ರಾ ಮಿಸ್ ಮಾಡ್ಕೊಂಡೆ, ನನ್ನ ಕ್ಯಾಮ್ರಾ ತೊಗೊಂಡು ಹೋಗ್ಬೇಕಿತ್ತು ಅಂತೇಳಿ. ಸೊ ತುಂಬ ಫೀಲ್ ಆಯ್ತು ನನಗೆ. ಮೇಲ್ಗಡೆಯಿಂದ ವ್ಯೂ ಇದೆಯಲ್ಲ, ತಂಪಾದ ಗಾಳಿ, ವ್ಯೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದು ಒಂಥರ ನೆಕ್ಸ್ಟ್ ಲೆವೆಲ್ ಅಂದರೆ ಹೇಳೋಕ್ಕೆ ಮಾತುಗಳು ಕಡಿಮೆ. ಸೊ ತುಂಬ ಒಳ್ಳೆ ಅನುಭವ ಇದು ನಂದು. ನೋಡಿ, ತುಂಬ ಖುಷಿ ಆಯ್ತು ನನಗೆ. ನಾನು ಖುಷಿಯಿಂದ ಇಳ್ಕೊಂಡು ಅಲ್ಲಿಂದನೇ ನಾನು ಮಾತಾಡ್ಕೊಂಡು ಬಂದೆ. ಇಲ್ಲಿಂದ ನಾವು ಮತ್ತೆ ಈ ಬೋಟಲ್ಲಿ ಹೋಗ್ತಾ ಇದೀವಿ. ಸೊ ಇದು ಅಂಡರ್ ವಾಟರ್ ಒಂದು activities ಇದೆ. ಅಂಡರ್ ವಾಟರ್ ನಾನು ಹೋಗ್ತಾ ಇದ್ದೀನಿ. ಸೊ ನಾವೆಲ್ಲ ಹೋಗ್ತಾ ಇದೀವಿ. ಅಂಡರ್ ವಾಟರ್ ಆಕ್ಟಿವಿಟೀಸ್ ಅಂತ ಇದೆ ಅಂತೆ. So ನೋಡೋಣ, ಅದು ಅಲ್ಲ ಸೂಪರ್ ಆಗಿ. ಹಾಯ್ ಮಾಡು ಸರ್. ಟೇಕಿಂಗ್ ವಿಡಿಯೋ. Everyone, hi guys, super fantastic. ಟೋಟಲ್ ನಮ್ ಟೀಮ್ ಹೋಗ್ತಾ ಇರೋದು. ನಮ್ ಟೈಮ್ ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತಾ ಇದ್ವಿ. ಸೊ ಎಲ್ರು ವೇಟ್ ಮಾಡಿ ಕೊನೆ ತನಕ ವಿಡಿಯೋನ ನೋಡಿ, ತುಂಬಾ ಖುಷಿ ಆಗುತ್ತೆ. ಬನ್ನಿ ಆಗಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ಮಾಡಿ. ಆಕ್ಚುಲಿ ಇದೇ ಐಲ್ಯಾಂಡ್ ಅದು. ನಾನು ತೋರಿಸ್ಬೇಕಂತಿತ್ತು. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ತುಂಬಾ ಇಷ್ಟ ಆಯ್ತು, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನೋಡೋಣ, ಟ್ರೈ ಮಾಡೋಣ. ನೋಡಿದೆ, ಬಂದಿದ್ದ ಹತ್ರ ಏನಿದೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು. ತೋರಿಸ್ತೀನಿ ಮುದ್ರದಲ್ಲಿ ಅಲೆಗಳಿದೆ. ಹೋಟೆಲ್ ಹಿಂಗೆ ಮೇಲೆ ಕೆಳಗೆಲ್ಲ ಆಗ್ತಾ ಇದೆ. ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಬೋಟಲ್ಲಿ ಬಂದ್ವಿ ನಾವು. ಇನ್ನೊಂದು ಬೋಟ್ ಈಗ ಅಂಡರ್ ವಾಟರ್ ಆಕ್ಟಿವಿಟೀಸ್ ಏನಿದೆ, ಅಂಡರ್ ವಾಟರ್ ಆಕ್ಟಿವಿಟೀಸ್ ಏನಿದೆ ಅದಕ್ಕೆ ಏನ್ ಮಾಡಿದ್ರೆ ಬಕೆಟ್ಸ್ ಕೊಡ್ತಾರೆ ಈ ತರ. ಚಪ್ಪಲಿ ಮತ್ತೆ ಇದೆಲ್ಲ ನಮ್ಗೆ ಹಾಕ್ಬೇಕು. ಚಪ್ಪಲಿ ಮತ್ತೆ ಬ್ಯಾಗ್ ಇದೆಲ್ಲ ಇದ್ರಲ್ಲಿ ಹಾಕ್ಬೇಕು. ಎಲ್ಲ ಬಟ್ಟೆ ತಗೊಂಡು ನಾವು ಅಲ್ಲಿ ಹೋಗ್ಲಿಕ್ಕಿದೆ. ಗೈಸ್, ಇದೇ ನೋಡಿ ಅಂಡರ್ ವಾಟರ್ ಡೈವಿಂಗು. ಸೊ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡುತ್ತಿರೋದು. ಫಸ್ಟಿಗೆ ಒಂದು ಸ್ವಲ್ಪ ಭಯ ಇತ್ತು, ಆಮೇಲೆ ಸೊ ಸ್ವಿಮ್ಮಿಂಗ್ ಬರುತ್ತಲ್ಲ ಅಂತೇಳಿ ಸ್ವಲ್ಪ ಧೈರ್ಯ ಮಾಡ್ಕೊಂಡಿದ್ದೆ. ಅದು ಕೆಳಗಡೆ ಹೋಗಿ ನೋಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅದು. ಸೊ ಮೀನಿಗೆ ಫುಡ್ ತಿನ್ನಿಸ್ಲಿಕ್ಕೆ ನಮ್ಗೆ ಕೊಡ್ತಾರೆ. ನಾವು ಖಾಲಿ ಮೂವಿಯಲ್ಲಿ ಇದರಲ್ಲಿ ನೋಡಿದ್ದಷ್ಟೇ ಎಷ್ಟೊಂದು ಇದು ಬರುತ್ತೆ, ಮೀನುಗಳು ಬರುತ್ತೆ, ಕಲರ್ ಮೀನುಗಳು. ಸೊ ಇದೇ ನೋಡಿ ಆ ಫೋಟೋ. ಸೊ ನನಗೆ ಮೋದಿಜಿ ನೆನಪಾಯ್ತು. ನನಗೆ ಮೋದಿಜಿ ಕೃಷ್ಣನ ಇದಕ್ಕೆ ಹೋದಾಗ ಅಲ್ಲಿ ಇದೇ ಥರ ಹೋಗಿದ್ರು. ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಆಮೇಲೆ ಈ ಸ್ಪೀಡ್ ಬೋಟ್ದು ಜರ್ನಿ ಮಾತ್ರ ವಾವ್. ನೆಕ್ಸ್ಟ್ ಅದ್ರದ್ದು ಬಗ್ಗೆ ಮಾತಾಡೋಕ್ಕೆ ಮಾತುಗಳು ಕಡಿಮೆ ಅನಿಸುತ್ತೆ ನನಗೆ. ಅದು ಎಷ್ಟು ಸ್ಪೀಡ್ ಹೋಗೋದು ಗೊತ್ತಾ ಅದು ಆ ಥರ ಬೋಟ್. ನಾವು ನಾರ್ಮಲಿ ಬೋಟಲ್ಲೆಲ್ಲ ಹೋಗಿದ್ದು, ಬಟ್ ಇದು ಫೀಲಿಂಗ್ ಮಾತ್ರ ಸೂಪರ್. ಗೈಸ್,
ಇದೇ ಬೋಟ್ ಇಂದ ಬಂದ್ವಿ. ಇದೇ ಬೋಟ್ ನೋಡಿ, ಇದು ಐಲ್ಯಾಂಡ್ ಸೂಪರ್ ಆಗಿದೆ ಗೈಸ್. ಐಲ್ಯಾಂಡ್ ಮಾತ್ರ ಸಕ್ಕರ್ ಆಗಿದೆ, ಸೂಪರ್ ಅಂತ ಫ್ಯಾಂಟಾಸ್ಟಿಕ್ ಆಗಿದೆ, ಸಕ್ಕರ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ ನಂಗೆ. ಹೆಂಗಿದೆ ನೋಡಿ, ನೋಡಿ ಇದು ಇಲ್ಲೇ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಸ್ಪೀಡ್ ಬೋಟ್, ಸೊ ಎಲ್ಲಾ ತರ ಆಕ್ಟಿವಿಟೀಸ್ ಮಾಡ್ತಾರೆ ಇಲ್ಲಿ. ಬೋಟ್ಗೆ ಹೋಗ್ಬೋದು, ಬನಾನಾ ರೈಡ್ ಹೋಗ್ಬೋದು. ನಾವು ಸ್ಕೂಬಾ ಮಾಡ್ಕೊಂಡ್ ಬಂದ್ವಿ. ಬನಾನಾ ರೈಡ್ ನ ಮಾಡಿದ್ದೆ, ತೊಂದ್ರೆ ಇಲ್ಲ. ಆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕೆ ಪಟ್ಟಾಯಕ್ಕೆ ಬರ್ಬೇಕು, ಯಾಕೆ ಥೈಲ್ಯಾಂಡ್ ಬರ್ಬೇಕಂದ್ರೆ ಇವಾಗ ಗೊತ್ತಾಗ್ತಿದೆ ನಂಗೆ. ನಿಜವಾಗ್ಲು ಒಂದ್ಸರಿ ಇದನ್ನ ನೋಡ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಬೀಚ್ ಇದು, ಐಲ್ಯಾಂಡ್ ಇದು, ಬ್ಯೂಟಿಫುಲ್ ಐಲ್ಯಾಂಡ್ ಇದೆ, ಸಕ್ಕತ್ತಾಗಿದೆ. ಟೀಮ್ ಜೊತೆ ಬಂದ್ವಿ ನಾವು. ಸಾಲಿಡ್ ಅಂದ್ರೆ ಸಾಲಿಡ್ ಆಗಿದೆ. ಮತ್ತೆ ನಿಮ್ಗೆ ತೋರಿಸ್ತೀನಿ ನಾವೇನ್ ಮಾಡ್ತೀವಿ ಅಂತ, ನೋಡೋಣ. ಎಲ್ಲ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಸ್ ಸರ್, ಹಾಯ್ ಮಾಡಿ ಸರ್. ಎಸ್, ನಮ್ ಬಾಸ್, ನಮ್ ಸರ್. ಎಸ್, ಹಾಯ್ ಬ್ಯಾಂಕಾಕ್. ಓ ಹಾಯ್, ಹೆಂಗುಂಟು ಐಲ್ಯಾಂಡ್, ಹೇಗಿದೆ? Best Huh? place. ಬೆಸ್ಟ್ ಪ್ಲೇಸ್ ಅಲ್ಲ, ಎವರ್ ಇದು, ಬೆಸ್ಟ್ ಪ್ಲೇಸ್ ಎವರ್ ಇದು. Like heaven. ಹೆವನ್ ತರನೇ ಇದೆ, ಹೆವನ್ ತರನೇ ಇದೆ. ಇಲ್ಲಿ ಈ ತರ ಬೀಚ್ ಎಲ್ಲ ನಾನು ನೋಡಿಲ್ಲ. ತುಂಬಾ ಚೆನ್ನಾಗಿದೆ. ನಮ್ ಕಡೆ ಇದೆ ಬೀಚ್ ವಿಜಯ್, ಬಟ್ ಈ ತರ ಇಲ್ಲ. ತರ ಎಲ್ಲ ಇಲ್ಲ. ಸೂಪರ್ ಆಗಿದೆ. ನೆಕ್ಸ್ಟ್ ಇದು ಐಲ್ಯಾಂಡ್ ಇದು. ನಮ್ ಕಡೆ ಈ ತರ ಇದೆ, ಎಲ್ಲ ಮಾಡ್ಬೇಕಷ್ಟೇ, ಇನ್ನು improve ಮಾಡೋದು. ಡೆವಲಪ್ ಮಾಡ್ಬೇಕು. ಗೈಸ್, ಸೊ ಬೀಚಸ್ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಆಫ್ ಎಂತ ಇಲ್ಲ, ಜಸ್ಟ್ ಒಂದು ಬೀಚಸ್ ಈ ತರ ಇದೆ. ಇಲ್ಲೇ ನಾವು ಎಂಜಾಯ್ ಮಾಡ್ತೀವಿ. ಸೊ ಮೊಬೈಲ್ ಎಲ್ಲ ಕಡೆ ಇದ್ ಮಾಡಕ್ಕಾಗಲ್ಲ, ಕ್ಯಾರಿ ಮಾಡಕ್ಕಾಗಿಲ್ಲ, ಅದ್ರಗೋಸ್ಕರನೇ ಸೊ ಎಲ್ಲ ನಿಮ್ಗೆ ತೋರ್ಸಕ್ಕಾಗಲ್ಲ. ಸೊ ಎಷ್ಟಾಗುತ್ತೆ ನಾನು ಅಷ್ಟು ಕವರ್ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಬೀಚ್ ಇದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಒಂದ್ಸರಿ ಆದ್ರೂ ಥೈಲ್ಯಾಂಡ್ ಬರ್ಬೇಕಂತ ಅನಿಸ್ತು ನಂಗೆ. ಅನ್ಸುದೇನು, ಬಂದಿದ್ದೀನಿ. ಸೊ ಇಲ್ಲಿ ಇವರು ನೋಡಿ, ಇವರೇ ನೋಡ್ತಾರೆ, ಇಲ್ಲಿ ಫುಡ್ ಎಲ್ಲ ತಿಂತಾ ಇದ್ದಾರೆ. ಸೊ ಲೈಫ್ ಜಾಕೆಟ್, ಇಲ್ಲ ಲೈಫ್ ಜಾಕೆಟ್ ಹಾಕಿದ್ದಾರೆ. ಸೊ ಸ್ಪೀಡ್ ಬೋಟ್ಗೆಲ್ಲ ಹೋಗೋರು ಇಲ್ಲ, ಇದು ಪ್ಯಾಕೇಜ್ ಇರುತ್ತೆ, ಎಲ್ಲ ಪ್ಯಾಕೇಜ್ ಲೆಕ್ಕದಲ್ಲಿ ಮಾಡ್ತಾರೆ ಎಲ್ಲಾನು. ಸೊ ನಾವು ಕೂಡ ಎಂಜಾಯ್ ಮಾಡ್ತಾ ಇದೀವಿ, ಚೆನ್ನಾಗಿದೆ ಇದು. ಸೊ ಗೈಸ್, ನಾನು ಮತ್ತೆ ನನ್ನ ಫ್ರೆಂಡ್, ನಾವ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹೇಳಕ್ ಪದಗಳೇ ಕಡಿಮೆ, ಎಕ್ಸ್ಪ್ಲೇನ್ ಮಾಡಕ್ಕೆ ಕಡಿಮೆ. ಆಕ್ಚುಲಿ ಆಕ್ಟಿವಿಟೀಸ್ ಎಲ್ಲ ಬಂತು, ಬಜೆಟ್ ಅಲ್ಲಿ ಬರುತ್ತಿದ್ದಲ್ಲ, ಓವರ್ ಆಲ್ ಬಂತು, ತುಂಬಾ ಸೂಪರ್ ಆಗಿ ಉಂಟಲ್ಲ. ಎಷ್ಟು ಹೇಳಿದ್ರು ಕಡಿಮೆ ಅನ್ಸಿದೆ. ಅದಕ್ಕೆ ನಾವೇ ಹೇಳ್ತಾ ಇದ್ವಿ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು, ಈಗ ಅದಕ್ಕೆ ನಾವು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. ನಾನ್ ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಯಾರಂತ ಹೇಳಿದ್ರೆ ಇವ್ರೆ, ಹಾಯ್ ತಾಯ್, ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್. Yeah! Welcome to Thailand! ವೆಲ್ಕಮ್ ಟು ಥೈಲ್ಯಾಂಡ್. ಗೈಡ್, ವೆಲ್ಕಮ್ ಟು ಥೈಲ್ಯಾಂಡ್. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಇವ್ರಂತೂ, ಸಖತ್ತಾಗಿ ಹೇಳ್ಕೊಟ್ರು. ಪ್ರತಿ ಒಂದು ಇನ್ಫಾರ್ಮೇಶನ್ ಇವ್ರು ಹೇಳಿದ್ರು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು. ಇಲ್ಲಿ ತುಂಬಾ ಪ್ರಾಡಕ್ಟ್ಸ್ ಗಳಲ್ಲಿ ಮಾಡ್ತಾರೆ, ತುಂಬಾ ಹುಷಾರಾಗಿರ್ಬೇಕು ಅಂತೇಳಿ. So ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ಆ ಗೈಡಿಂಗ್ ನಲ್ಲಿ ನಾವೆಲ್ಲ, ಇಡೀ ನಮ್ ಟೀಮ್ ಇದು. ಸೊ ಇಡೀ ಟೀಮ್ ನಮ್ದು, ನಾವು ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಮಾತ್ರ ನೆಕ್ಸ್ಟ್ ಲೆವೆಲ್ ಇದು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಸೊ ಬೋಟಿಂಗ್ ಮತ್ತೆ ಈಗ เหลือเสียจะมีกำลังใจมาเร็ว ಸೊ ಬೋಟ್ ಅಲ್ಲಿ ಹೋಗ್ತಾ ಇದೀವಿ ಮತ್ತೆ.กินบ้าน ಬ್ಯಾಕ್ ಹೋಗ್ತಾ ಇದೀವಿ.ในนานกี่คนแล้วเนี่ย Guys, only four ಮತ್ತೆ ನಾವು ವಾಪಸ್ ಬ್ಯಾಕ್ ಹೋಗ್ತಾ ಇದೀವಿ. ๆ ತುಂಬಾ ಚೆನ್ನಾಗಿದೆ. everyone outside cannot see it side Yes. Once again. no Yes. stop side ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ನಾನು. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ಹೀಗೆ ಸಪೋರ್ಟ್ ಮಾಡಿ.พี่ทัศน์ Channel บอกหายหาบ่อย Hi Hi. Namaste welcome to Pattaya มา Pattaya is very nice, beautiful.
Yeah, we love that. So guys, ನಾವು ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಬೋಟ್ಸ್ಗಳಿದೆ, ಎಷ್ಟೊಂದು ಬೋಟ್ಸ್ಗಳಿದೆ ನೋಡಿ. ಈ ತರ ಸ್ಪೀಡ್ ಬೋಟ್ಗಳು ನೋಡಕ್ಕೆ ಖುಷಿ ಆಗುತ್ತಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಗೈಡ್ಸ್ ಎಲ್ಲ ಕರೀತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ನಾನು ತೋರಿಸ್ತಾ ಇರೋ ಪ್ರತಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಇದು. ಜೀವನದಲ್ಲಿ ಒಂದ್ಸರಿ ಆದ್ರೂ ಥೈಲ್ಯಾಂಡಿಗೆ ಬರ್ಬೇಕಂತ ಅನ್ಸುತ್ತೆ. ಬನ್ನಿ ಆಯ್ತಾ, ನಿಮ್ಗೆ ಅವಕಾಶ ಸಿಕ್ಕಿದ್ರೆ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಇದು. ನೋಡಿ ಯಾಕೆ ಬರ್ತಾರೆ ನಮ್ಮ ಇಂಡಿಯನ್ಸ್ ಇಷ್ಟು ಜನ ಅಂತ ನನ್ಗೆ ಇವಾಗ ಗೊತ್ತಾಯ್ತು. ಯಾಕೆ ಇಂಡಿಯನ್ಸ್ ತುಂಬಾ ಜನ ಬರ್ತಾರೆ, ಯಾಕೆ ಇಂಡಿಯನ್ಸ್ ಇಷ್ಟು ಜನ ಬರ್ತಾರೆ ಅಂತೇಳಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಿಟಿ ಇದು. ಎಲ್ಲ ಒಂದು ಮಸ್ತ್ ಮಾಡಕ್ಕೆ ಬರ್ತಾರೆ ಅನ್ಕೋತೀನಿ ನಾನು, ಎಂಜಾಯ್ ಮಾಡಕ್ಕೆ ಬರ್ತಾರೆ ಇದು. ಹೌದು, ಸಾಲಿಡ್ ಆಗಿದೆ. ಇದನ್ನ ನೋಡೇ ಗೋವಾ ಆಕ್ಚುಲಿ ಇದ್ ಮಾಡಿದ್ರಂತೆ, ಗೋವಾನ ಇಂಪ್ರೂವ್ ಮಾಡಿದ್ರಂತೆ. ಬಟ್ ಆ ಮಟ್ಟಿಗೆ ಹೋಗ್ಬೇಕಂದ್ರೆ ಗೋವಾಗೆ ಇನ್ನೂ ತುಂಬಾ ವರ್ಷನೇ ಬೇಕಾಗುತ್ತೆ ಅನ್ಕಂತೆ. ಸಪೋರ್ಟ್ ಮಾಡ್ಬೇಕು ಗೌರ್ಮೆಂಟ್. ಇದು ಸೂಪರ್ ಆಗಿದೆ. ನನ್ನ ಚೆನ್ನಾಗಿದೆ. ಆಲ್ಮಂಡ್ ಕೊಟ್ರು, ನಂಗೆ ಏನೋ ಕೊಟ್ರೆ ತರಲ್ಲ, ಯಾರು ತಗೋಬೇಡಿ. ಇದೊಂದು ಟೇಸ್ಟ್ಗೋಸ್ಕರ ಮಾತಾಗಲ್ಲ. ಯಾರು ಸೆಲ್ಲಿಂಗ್ ದಿಸ್ ಇಸ್ ಆಲ್ಮಂಡ್. ಒಮಾನ್ ಅಂತ ಶೇಂಗಾ ತರ ಇದೆ. ನಾನು ಒಂದ್ಸಲ ಶೇಂಗಾ ತರ ಇದೆ. ಓಕೆ, ಇದೊಂದು ಮಾಡ್ತಾ ಇದಾರೆ ಇವರು. ನೋಡಿ ಎಷ್ಟು ಪ್ಯಾಕಪ್ ಆಗಿ ಮಾಡ್ತಾ ಇದಾರು. ಸೊ ಈ ತರ ಎಲ್ಲ ಇದೆ. ಸೊ ಹೋದವ್ರು ಬೋಟಿಗೆ ಹೋದವ್ರದ್ದೆಲ್ಲ ಫೋಟೋ ಇಲ್ಲಿ ಹಾಕ್ತಾರೆ ಅವ್ರು ಫೋಟೋ ತೆಗೆದಾಗ. ಸೊ ಈ ತರ ಫೋಟೋ ಹಾಕಿರ್ತಾರೆ, ನಿಮ್ಗೆ ಬೇಕಾದ್ರೆ ನೀವು ತಗೋಬಹುದು. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಒಂದು ಬಂದಿರ್ತೀವಿ ನಾವು ಅಷ್ಟು ದೂರದಿಂದ. ಸರ್ ನಮ್ಮ ಮೆಮೊರೀಸ್ ನಾವು ತಗೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅದಕ್ಕೆ. ನಾವು ಮೊಬೈಲಲ್ಲಿ ಫೋಟೋ ಹೊಡೆದಿರ್ತೀವಿ, ಆದ್ರೆ ಅವರು ಒಂದು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡುತ್ತೆ ಎಕ್ಸಾಕ್ಟ್ ನನ್ನ ಫೋಟೋ ಬಂದಿದ್ದು. ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಸೊ ಅದಕ್ಕೆ ಇವಾಗ ಬಸ್ ಹತ್ರ ಹೋಗ್ತಾ ಇದೀವಿ. ನೋಡಿ ಈ ಬಿಲ್ಡಿಂಗ್ ಹೆಂಗಿದೆ ನೋಡಿ, ನನ್ಗೆ ಖುಷಿ ಆಯ್ತು ಈ ಬಿಲ್ಡಿಂಗ್ ನೋಡಿ. ಕನ್ಸ್ಟ್ರಕ್ಷನ್ ಇದೆ, ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ನೋಡಿ. ಈ ತರ ಸೆಲ್ ಮಾಡ್ತಾ ಇದಾರೆ ಎಲ್ಲರೂ ಆಲ್ಮಂಡ್. ದಿಸ್ ಇಸ್ ಆಲ್ಮಂಡ್, ಸೇಮ್ ರೈಟ್? ಓಕೆ. ಸೊ ಆಲ್ಮಂಡ್ ಸೆಲ್ ಮಾಡ್ತಾ ಇದಾರೆ. ಆಗಿದೆ, ಎಷ್ಟು ಚೆನ್ನಾಗಿದೆ. ಅಸಿರ್ ಸೊ ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಸಿರ್ ಸರ್, ಕೇರಳ. Yes sir, you enjoyed na sir? Okay, please no, you enjoyed na sir? Yeah, enjoying very much. You just see that I already covered that one. Yes, this is a very nice city. Make it. ನಾವು ಓಡ್ತಾ ಇದೀವಿ, ಬಸ್ ವೇಟ್ ಮಾಡ್ತಾ ಇದ್ದಾರೆ ನಮಗೆ. ಹೋಗೋಣ. ಈಗ ಒಂದು ನಮ್ದು ಇಂಡಿಯನ್ ರೆಸ್ಟೋರೆಂಟ್ಗೆ ಊಟ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಒಳ್ಳೆ ಊಟ ಮಾಡಿ ನೋಡೋಣ ಏನು ಊಟ ಕೊಡ್ತಾರಂತ. ಓಕೆ, ಏನು ಬಸ್ಸು? Nala, you think nói. Change the car again, huh? We are going to reach around 10 minutes. After. Okay. So once again. We are alone. So ಇದು ನಮ್ಮ ಬಸ್.
ಯಾರು ನೋಡಿದ್ರು ನಗಾಡ್ಕೊಂಡೇ ಮಾತಾಡ್ತಾರೆ, ಕಿರ್ಚ್ತಾರೆ, ಒಂಥರ ನಗಾಡ್ಕೊಂಡೇ ಮಾತಾಡ್ತಾರೆ. ಒಂಥರ ಯುನೀಕ್ ಇದೆ, ಮತ್ತೆ ಎಲ್ಲರನ್ನೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಟೂರಿಸ್ಟ್ ಆದ್ಮೇಲೆ ಒಳ್ಳೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಂತ ಇದ್ರೂ ಸಿಟ್ಟೆಲ್ಲ ಮಾಡ್ಕೊಳಲ್ಲ, ಬೈಯೋದೆಲ್ಲ ಮಾಡಲ್ಲ, ಬಟ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದೆಲ್ಲ ನಮ್ಗೆ ಇಷ್ಟ ಆಯ್ತು ಇಲ್ಲಿ. ಚೆನ್ನಾಗಿದೆ. เฟสวาเข้าตรงตลาดนัดรันเวย์มาร์เก็ตก็ได้ ไม่ต้องวนเทียบหาดก็ได้ป่ะ เข้าจากสายสองก็เข้าได้เหมือนกัน ಸೊ 2 ಬಸ್ಸು, ಮುಂದೆ ಒಂದು ಸ್ವಲ್ಪ ಜನ ಇದ್ದಾರೆ. ನಿಮಗೆ ನಾನು ವೆಜ್ ರೆಸ್ಟೋರೆಂಟ್ ಊಟ ತೋರಿಸ್ತಿದ್ದೆ, ವೆಜ್ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡಿ. ಇಷ್ಟ ಆಗ್ತದೆ. ಬೆಂಡೆ, ಸೂಪು, ಚಿಕನ್ ರೋಟಿ, ದಾಲ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಎಂಟರ್ಟೈನ್ಮೆಂಟ್ಗೆ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಇಂಡಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ತಗೊಂಡು ಗೈಸ್, ಊಟ ಆಯ್ತು. ಸೊ ನಿಮ್ಗೆ ಆ ಹೋಟೆಲಿಂದ ಒಂದು ವ್ಯೂ ತೋರಿಸ್ತೀನಿ ಆಯ್ತಾ. ಇಷ್ಟ ಆಯ್ತು ನಂಗೆ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸೂಪರ್ ಆಗಿದೆ ನೋಡಿ. ಇದನ್ನದು ಈಗ ನಾವು ಊಟ ಮಾಡಿದ್ದ ಹೋಟೆಲ್ ಮೇಲಿಂದ, ಇದು ಹೋಟೆಲ್ ಪೇಶ್ವಾ ಹೋಟೆಲ್ ಹೆಸರು ಬಂದ್ಬಿಟ್ಟು ಪೇಶ್ವಾ ಅಂತೇಳಿ. ಬಟ್ ಅದ್ರ ಮೇಲ್ಗಡೆಯಿಂದ ಇಂಡಿಯನ್ ಫುಡ್, ಅದು ಮಹಾರಾಷ್ಟ್ರದ ಹೋಟೆಲ್ ಅದು. ಸೊ ಈ ತರ ವ್ಯೂ ಕಾಣುತ್ತೆ, ಸಾಕಾಗಿದೆ ವ್ಯೂ, ಫುಲ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.